ಧೂಮಪಾನದ ಬಗ್ಗೆ ಕೆಲವು ಸಂಗತಿಗಳನ್ನು ತಿಳಿದುಕೊಳ್ಳೋಣ. ತಂಬಾಕು ಸೇವನೆಯೊಂದೇ ತಯಾರಕರು ಶಿಫಾರಸು ಮಾಡಿದಂತೆ ಬಳಸಿದರೆ ಅರ್ಧದಷ್ಟು ಬಳಕೆದಾರರನ್ನು ಕೊಲ್ಲುತ್ತದೆ. ಸಿಗರೆಟ್ಟನ್ನು ಇಂದು ಕಂಡುಹಿಡಿದಿದ್ದರೆ ಅದನ್ನು ಮಾರಾಟ ಮಾಡಲು ಎಂದಿಗೂ ಅನುಮತಿ ಸಿಗುತ್ತಿರಲಿಲ್ಲ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮುರಳೀಧರ್. ನಾನು ಕರ್ನಾಟಕದ ಉಡುಪಿ ಜಿಲ್ಲೆಯ ಮಣಿಪಾಲದ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜಿನಲ್ಲಿ ಸಮುದಾಯ ವೈದ್ಯಕೀಯ ವಿಭಾಗದಲ್ಲಿ ಅಧ್ಯಾಪಕನಾಗಿದ್ದೇನೆ. ನಾವು ಈಗ ಧೂಮಪಾನ ಮಾಡದಿದ್ದರೆ ತಂಬಾಕಿನ ಬಗ್ಗೆ ತಿಳಿದುಕೊಳ್ಳುವುದು ನಮಗೆ ಏಕೆ ಮುಖ್ಯ? ಭಾರತದಲ್ಲಿ ಸುಮಾರು 140 ಕೋಟಿ ಜನರಿದ್ದಾರೆ ಮತ್ತು ಶ್ರೀಮಂತ ದೇಶಗಳಲ್ಲಿನ ಜನರು ಧೂಮಪಾನವನ್ನು ನಿಲ್ಲಿಸುತ್ತಿರುವುದರಿಂದ ದೊಡ್ಡ ತಂಬಾಕು ಕಂಪನಿಗಳು ತಮ್ಮ ಮಾರುಕಟ್ಟೆಯನ್ನು ಇಲ್ಲಿ ಬೆಳೆಸಲು ಪ್ರಯತ್ನಿಸುತ್ತಿವೆ. ಭಾರತದಲ್ಲಿ 45% ಜನ 25 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದು, ತಂಬಾಕು ಕಂಪನಿಗಳಿಗೆ ಹೊಸ ಗ್ರಾಹಕರಿಗಾಗಿ ಗಾಳ ಹಾಕಲು ಅವಕಾಶ ಕಲ್ಪಿಸಿದೆ. ಯಾವ ಅಂಶವು ತಂಬಾಕನ್ನು ಅಪಾಯಕಾರಿಯನ್ನಾಗಿ ಮಾಡುತ್ತದೆ? ಧೂಮಪಾನವು ಹೆಚ್ಚು ವ್ಯಸನಕಾರಿಯಾಗಿದೆ, ಏಕೆಂದರೆ ಸಿಗರೇಟ್ ನಿಕೋಟಿನ್ ಹೊಂದಿರುತ್ತದೆ. ಇದು ಮನುಷ್ಯನಿಗೆ ತಿಳಿದಿರುವ ಅತ್ಯಂತ ವ್ಯಸನಕಾರಿ ಪದಾರ್ಥಗಳಲ್ಲಿ ಒಂದಾಗಿದೆ. ಆಶ್ಚರ್ಯದ ಸಂಗತಿಯೆಂದರೆ ಜನರಿಗೆ ನಿಕೋಟಿನ್ ಒಳ್ಳೆಯ ಅನುಭವವನ್ನು ಕೊಡುವುದಿಲ್ಲ. ಆದರೆ ಒಮ್ಮೆ ನಿಕೋಟಿನ್ ವ್ಯಸನಿಗಳಾದವರಿಗೆ ಪ್ರತಿದಿನ ಬೆಳಿಗ್ಗೆ ಸಹಜ ಸ್ಥಿತಿಯಲ್ಲಿರಲು ಇದು ಅಗತ್ಯವಾಗಿರುತ್ತದೆ. ಧೂಮಪಾನಿಗಳ ಮೆದುಳನ್ನು ಸಿಗರೆಟ್ ಇಲ್ಲದೆ ಬದುಕುವ ಜಗತ್ತಿಗೆ ಮರು ಹೊಂದಿಸುವುದು ತುಂಬಾ ಕಷ್ಟ. ಧೂಮಪಾನಿಗಳು ಈ ದುಶ್ಚಟವನ್ನು ಬಿಡಬೇಕೆನಿಸಿದರೂ ಅದನ್ನು ತ್ಯಜಿಸುವವರ ಸಂಖ್ಯೆ ಕಡಿಮೆಯಾಗಿರುತ್ತದೆ. ತಂಬಾಕು ತುಂಬಾ ವ್ಯಸನಕಾರಿ ಎಂದು ನಮಗೆ ಹೇಗೆ ಗೊತ್ತು? ಪ್ರಸ್ತುತ ಧೂಮಪಾನಿಗಳಲ್ಲಿ 2/3 ಜನರು ಸಿಗರೇಟ್ ಸೇದುವುದನ್ನು ನಿಲ್ಲಿಸಲು ಬಯಸುತ್ತಾರೆ. ನೀವು ಅವರನ್ನು ಕೇಳಿದರೆ ಅರ್ಧದಷ್ಟು ಧೂಮಪಾನಿಗಳು ಮುಂದಿನ 2 ವರ್ಷಗಳಲ್ಲಿ ತ್ಯಜಿಸುವುದಾಗಿ ಹೇಳುತ್ತಾರೆ. ಈ ಒಳ್ಳೆಯ ಉದ್ದೇಶಗಳ ಹೊರತಾಗಿಯೂ ನಿಮ್ಮ 25ನೇ ಹುಟ್ಟುಹಬ್ಬದಂದು ನೀವು ಧೂಮಪಾನ ಮಾಡುತ್ತಿದ್ದರೆ, ನಿಮ್ಮ 65ನೇ ಹುಟ್ಟುಹಬ್ಬದಂದು ನೀವು ಜೀವಂತವಾಗಿದ್ದರೆ ಧೂಮಪಾನ ಮಾಡುತ್ತಿರುವ ಸಾಧ್ಯತೆ 50%ರಷ್ಟಿರುತ್ತದೆ. ತಂಬಾಕು ನಿಮ್ಮ ಆರೋಗ್ಯಕ್ಕೆ ಎಷ್ಟು ಹಾನಿಕಾರಕ? ಸಿಗರೇಟ್ ಸೇದುವುದನ್ನು ಪ್ರಾರಂಭಿಸುವುದು ನೀವು ಆಯ್ಕೆ ಮಾಡಬಹುದಾದ ಅತ್ಯಂತ ಅಪಾಯಕಾರಿ ಕೆಲಸಗಳಲ್ಲಿ ಒಂದಾಗಿದೆ. ನೀವು ಪ್ರಾರಂಭಿಸಲು ಆಯ್ಕೆ ಮಾಡಬಹುದು, ಆದರೆ ಒಮ್ಮೆ ನೀವು ವ್ಯಸನಿಗಳಾದರೆ ಸುಲಭವಾಗಿ ನಿಲ್ಲಿಸಲು ಆಯ್ಕೆ ಮಾಡಲು ಸಾಧ್ಯವಾಗುವುದಿಲ್ಲ. 35 ವರ್ಷಗಳ ನಂತರ ನೀವು ಧೂಮಪಾನಿಗಳಾಗಿದ್ದರೆ ನಿಮ್ಮ ಉಳಿದ ಜೀವನದ ಪ್ರತಿ 4 ದಿನಗಳಿಗೆ ನೀವು 1 ದಿನವನ್ನು ಕಳೆದುಕೊಳ್ಳುತ್ತೀರಿ. ತಂಬಾಕು ನಿಮ್ಮ ಆರೋಗ್ಯಕ್ಕೆ ಎಷ್ಟು ಕೆಟ್ಟದು? ತಂಬಾಕು ಸೇವನೆಯು ನಿಮ್ಮ ಜೀವನಾವಧಿಯಲ್ಲಿ ಸುಮಾರು 10 ವರ್ಷಗಳನ್ನು ಕಡಿಮೆ ಮಾಡುತ್ತದೆ. ತಂಬಾಕು ನಮ್ಮನ್ನು ಹೇಗೆ ಕೊಲ್ಲುತ್ತದೆ? ಧೂಮಪಾನದಿಂದ ಉಂಟಾಗುವ ರೋಗಗಳ ಪಟ್ಟಿ ತುಂಬಾ ಉದ್ದವಾಗಿದೆ ಮತ್ತು ನಾವು ಅದರ ಬಗ್ಗೆ ಹೆಚ್ಚು ತಿಳಿದುಕೊಂಡಂತೆ ಪ್ರತಿ ವರ್ಷವೂ ಈ ಪಟ್ಟಿ ಉದ್ದವಾಗುತ್ತಿದೆ. ಧೂಮಪಾನವು ಶ್ವಾಸಕೋಶಗಳು, ಬಾಯಿ, ಹೊಟ್ಟೆ, ಮೂತ್ರಕೋಶ, ಯಕೃತ್ತು ಮತ್ತು ಇತರ ಅಂಗಗಳ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ. ಇದಲ್ಲದೆ ಹೃದ್ರೋಗ ಮತ್ತು ದೀರ್ಘಕಾಲದ ಶ್ವಾಸಕೋಶದ ಕಾಯಿಲೆಗೂ ಕಾರಣವಾಗುತ್ತದೆ. ಇದಲ್ಲದೆ ಧೂಮಪಾನವು ಬಂಜೆತನಕ್ಕೆ ಕಾರಣವಾಗಿ ಮಕ್ಕಳನ್ನು ಹೊಂದುವ ಸಾಧ್ಯತೆಯನ್ನೂ ಕಡಿಮೆ ಮಾಡುತ್ತದೆ. ಬೀಡಿ ಅಥವಾ ಹುಕ್ಕಾ ಧೂಮಪಾನದ ಬಗ್ಗೆ ಅಭಿಪ್ರಾಯವೇನು? ಇದು ಸುರಕ್ಷಿತವೇ? ಬೀಡಿ ಅಥವಾ ಹುಕ್ಕಾ ಧೂಮಪಾನ ಮಾಡುವುದು ಸುರಕ್ಷಿತವಲ್ಲ. ಇದು ಸಿಗರೆಟ್ನಂತೆ ನಿಕೋಟಿನ್ ಮತ್ತು ತಂಬಾಕನ್ನು ಹೊಂದಿರುತ್ತದೆ ಮತ್ತು ಸಿಗರೆಟ್ಗಳಿಗೆ ಇರುವ ಅಪಾಯಗಳು ಹುಕ್ಕಾ ಧೂಮಪಾನ ಮಾಡುವುದರಿಂದ ಸಹ ಇರುತ್ತದೆ.
ಸಿಗರೆಟ್ ಸೇದುವುದರ ಬಗ್ಗೆ ನಿಮ್ಮ ಅಂತಿಮ ನಿಲುವೇನು? ನೆನಪಿಡಿ, ತಂಬಾಕು ಉದ್ಯಮವು ಬಹಳಷ್ಟು ಹಣವಿದ್ದು ಸಿಗರೆಟ್ ಮಾರಾಟದಲ್ಲಿ ಹೆಚ್ಚಿನ ಅನುಭವವನ್ನು ಹೊಂದಿದೆ. ಅವರು ತಮ್ಮ ಉತ್ಪನ್ನಗಳಿಗೆ ವ್ಯಸನಿಯಾಗುವ ಮತ್ತು ಸಾಯುವವರೆಗೂ ಸಿಗರೆಟ್ ಸೇದುವ ಹೊಸ ಗ್ರಾಹಕರನ್ನು ಸೆರೆ ಹಿಡಿಯಲು ನೋಡುತ್ತಿದ್ದಾರೆ. ನೀವು ಧೂಮಪಾನವನ್ನು ಪ್ರಾರಂಭಿಸಲು ಆಯ್ಕೆ ಮಾಡಬಹುದು, ಆದರೆ ಸಿಗರೆಟ್ ಸೇದುವುದನ್ನು ನಿಲ್ಲಿಸಲು ಖಚಿತವಾಗಿ ಆಯ್ಕೆ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಮೊದಲ ಸಿಗರೆಟ್ನಿಂದ ಧೂಮಪಾನವನ್ನು ಪ್ರಾರಂಭಿಸುವುದು ನಿಮ್ಮ ಜೀವನದ ನಾಶಕ್ಕೆ ಕಾರಣವಾಗಬಹುದು. ನಿಮಗೆ ಸಿಗರೆಟ್ಗಳನ್ನು ನೀಡಿದರೆ ನೀವು ಅಜೀವ ವ್ಯಸನಿಗಳಾಗಿ ನಿಮ್ಮ ಜೀವನದ 10 ವರ್ಷಗಳನ್ನು ಕಿತ್ತುಕೊಳ್ಳುವ ಮತ್ತು ನಿಮ್ಮ ಜೀವಿತಾವಧಿಯಲ್ಲಿ ನಿಮಗೆ 8 ಲಕ್ಷ ರೂಪಾಯಿಗಳಷ್ಟು ವೆಚ್ಚವಾಗುವ ಪ್ರಾರಂಭವೆಂದು ನೋಡಿ. ಮೊದಲ ಸಿಗರೆಟ್ಗಳು ಯಾವುದಕ್ಕೆ ಕಾರಣವಾಗಬಹುದು ಎಂಬುದರ ದೀರ್ಘಾವಧಿಯ ದೃಷ್ಟಿಕೋನವನ್ನು ಅವಲೋಕಿಸಿ. ತಂಬಾಕು ಸೇವನೆಯಿಂದ ಉಂಟಾಗುವ ದೈಹಿಕ, ಕೌಟುಂಬಿಕ ಮತ್ತು ಸಾಮಾಜಿಕ ಹಾನಿಗಳನ್ನು ಪರಿಗಣಿಸಿ ಪ್ರತಿಯೊಬ್ಬರೂ ಈ ದುಶ್ಚಟದಿಂದ ದೂರವಿರಬೇಕು.